ಬರೀ 80,000 2004 ವ್ಯಾಗನಾರೋ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸರ್. ಬೈಕ್ ರೇಟ್ ಅಲ್ಲಿ ಕೊಟ್ಬಿಡ್ತಾ ಇದೀವಿ, ತಗೊಳ್ಳಿ ಸರ್. ಸ್ಪಾರ್ಕ್ 2009 ಮಾಡಲ್ 90,000 ಆಗುತ್ತೆ ಸರ್ ಫೈನಲ್. ಸ್ಪಾರ್ಕ್ 85,000 ಆಗುತ್ತೆ ಸರ್. ಇದು 2010 ಡೀಸೆಲ್ ಗಾಡಿ 1,10,000 ಆಗುತ್ತೆ ಸರ್ ಫೈನಲ್. 2009 LXi ಆಲ್ಟೋ 1,55,000 ಆಗುತ್ತೆ ಸರ್. ಆಟೋ LXi 95,000 ಕೊಡ್ತಾರೆ. ಸೊ ಬೈಕ್ ಪ್ರೈಸ್ ಗೆ ಇಂಡಿಕಾ ಕೊಡ್ತಾರೆ ಇಲ್ಲಿ ನೆಕ್ಸ್ಕಾರ್ ಯೂನಿಟ್ 2 ಅಲ್ಲಿ. ಅಂತಂದ್ರೆ ಇಂಡಿಕಾ ಬಂದು ಡೀಸೆಲ್ ಗಾಡಿ, ಅದನ್ನು ನಿಮ್ಗೆ ಬರೀ 75,000 ರೂಪಾಯಿ ಕೊಡ್ತಾರೆ. ಗುರುಗಳೇ ಓಮಿನಿ ಬೇಕಾ? ಓಮಿನಿ ಹುಡುಕರಿಗೆ ನೆಕ್ಸ್ಕಾರ್ ಯೂನಿಟ್ 2 ಅಲ್ಲಿ ತುಂಬಾ ಓಮಿನಿಗಳಿವೆ. ಸ್ಟಾರ್ಟಿಂಗ್ ಪ್ರೈಸ್ ನೋಡಿ, ಈ ಗಾಡಿ ಬಂದು ನಿಮಗೆ 1,05,000 ಕೊಡ್ತಾರೆ. ಸೊ ಆಲ್ಟೋ K10 ಸೊ ನೀನು ಒಮ್ಮಲ್ಲ ಪ್ರೈಸ್ ಯಾವ್ದು ಕೇಳ್ತಾರೆ ಅಂತ 2.5 ಲಕ್ಷ ಕೇಳ್ತಾರೆ. ಯಾವ ಮಾಡಲ್? 2015 ಮಾಡಲ್. ಸೊ ನಮ್ಮ ಮುಂದೆ ರೆಡ್ ಕಲರ್ ಫೋರ್ಟ್ ಫೀಗ್ ಇದೆ, 2012 ಮಾಡಲ್, ಫಸ್ಟ್ ಓನರ್. ಅಂಡ್ ನಿಮ್ಗೆ 2 ಲಕ್ಷ ಸಿಗುತ್ತೆ. ಇದ್ರಲ್ಲಿ ಲೋನ್ ಸಹ ಆಗುತ್ತೆ. ಗುರುಗಳೇ ಜೆನ್ 95,000 ಕೊಡ್ತಾರೆ. ಸ್ವಿಫ್ಟ್ VDI ಡೀಸೆಲ್ ಗಾಡಿ 2012 ಮಾಡಲು 3.5 ಲಕ್ಷ ಕೊಡ್ತಾರೆ. ಬ್ಲೂ ಕಲರ್ ಗುರುಗಳೇ. ಸೊ 118 ಗಾಡಿ ಇದೆ. ಇದ್ರಲ್ಲೂ ಸುದ್ದಿ ಏನಾದ್ರು 3 ಲಕ್ಷದೊಳಗೆ ಗಾಡಿ ನೋಡ್ತಾ ಇದ್ರೆ, ಅಥವಾ 3 ಲಕ್ಷ ಆಗಲ್ಲ ಗುರು 7 ಲಕ್ಷ ಒಳಗೆ ನೋಡ್ತಾ ಇದೀರಾ ಅಂತಂದ್ರೆ, ಸೊ 7 ಲಕ್ಷದಲ್ಲೂ ಗಾಡಿ ಇದೆ. ಬೇಡ 1 ಲಕ್ಷದಲ್ಲಿ ನೋಡ್ತೀವಿ ಗುರು ಅಂತಂದ್ರೆ 1 ಲಕ್ಷದಲ್ಲೂ ಗಾಡಿಗಳು ಸಿಗ್ತವೆ ಸರ್. ಅರೌಂಡ್ 1 ಲಕ್ಷದಲ್ಲಿ ಎಷ್ಟು ಗಾಡಿಗಳು? 85,005 ಗಾಡಿ ಇದೆ ಸರ್. 85,005 ಗಾಡಿ ಇದೆ ಸರ್. 1,10,000 ಗಾಡಿ ಇದೆ ಸರ್. 1,10,000 ಗಾಡಿ ಇದೆ. 1.5 ಲಕ್ಷ ಬಡ್ಜೆಟ್ ಇನ್ನೊಂದು 15-20 ಗಾಡಿ ಇದೆ ಸರ್. ವಾವ್ ಸೂಪರ್. 3 ಲಕ್ಷದ್ದು 3 ಲಕ್ಷದ ಇದೆ, ಒಂದು 25-30 ಗಾಡಿ ಸಿಕ್ಬಿಡುತ್ತೆ. ಅರೌಂಡ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ತನಕ ಇರುತ್ತೆ? 85ರಿಂದ ಹಿಡಿದು ನಿಮ್ಗೆ ಕಡಿಮೆ ಅಂದ್ರೆ 10 ಲಕ್ಷ ತನಕ ಗಾಡಿ ಇದೆ ಸರ್. ಹಾಯ್ ನಮಸ್ತೆ ಗುರುಗಳೇ. ಸೊ ಇವತ್ತು ನಾವು ಬಂದಿದ್ದೀವಿ ನಾಗರಬೈಲಿರುವಂತಹ ಯೂನಿಟ್ 1 ನೆಕ್ಸ್ಕಾರ್ಗೆ. ಅಂಡ್ ಇಲ್ಲಿ ಸಿಗುವಂತ ಗಾಡಿ ಪ್ರೈಸ್ ನಿಮಗೆ ಆಲ್ಮೋಸ್ಟ್ ಬೆಂಗಳೂರು ಎಲ್ಲಾ ಕಡೆ ಹುಡುಕೋ ಬಂದ್ರು ಲೋ ಪ್ರೈಸ್ ಗಾಡಿಗಳು ಶೋರೂಮ್ ಇದೆ. ನಾನು ಟಾರ್ಗೆಟ್ ಮಾಡ್ತಾ ಇರ್ತೀನಿ. ಆದ್ರೆ ಫಸ್ಟ್ ನಾನು ಈ ಶೋರೂಮ್ಗೆ ಹೇಳ್ತೀನಿ, ಯಾಕಂದ್ರೆ ಈ ಶೋರೂಮ್ ಅಷ್ಟು ಕಾರ್ ಇದೆ, ಅಷ್ಟು ಕಮ್ಮಿ ಸಿಗುತ್ತೆ ಸರ್. ಅರೌಂಡ್ ನಿಮಗೆ 1 ಲಕ್ಷದಿಂದ ಎಷ್ಟು ಕಾರ್ ಇದೆ ಸರ್? ಸರ್ ನಮ್ಮ ಹತ್ರ ತುಂಬಾ ಗಾಡಿ ಇದೆ. 85 ಇಂದ ಶುರು ಆಗುತ್ತೆ ಸರ್. 85 ಗಾಡಿ ಎಷ್ಟಿದೆ? ನಮ್ಮ ಹತ್ರ 2-3 ಗಾಡಿ ಇದೆ ಸರ್. ಓಕೆ. 1 ಲಕ್ಷದೊಳಗೆ 1 ಲಕ್ಷ ಒಳಗಡೆ ಗಾಡಿ ಇರೋದು. 2 ಲಕ್ಷದೊಳಗೆ ಎಷ್ಟು ಗಾಡಿ ಇದೆ? 2 ಲಕ್ಷ ಒಳಗೆ ನಿಮ್ದು 10-12 ಗಾಡಿ ಇದೆ ಸರ್. ಓಕೆ. 3 ಲಕ್ಷದೊಳಗೆ ಒಂದು 20 ಗಾಡಿ ಇದೆ ಸರ್. 3 ಲಕ್ಷದೊಳಗೆ 20 ಗಾಡಿ ಇದೆ. ಓಕೆ. ಅರೌಂಡ್ ಎಲ್ಲಿ ತನಕ ಇದೆ ಪ್ರೈಸ್? ಐ ಪ್ರೈಸ್ ಅಂದ್ರೆ ಡೆಡ್ ಹೈ ಪ್ರೈಸ್ ಅಂತ ನಮ್ಮ ಹತ್ರ ಇಲ್ಲಿ 5-6 ಲಕ್ಷ 10 ಲಕ್ಷ ವರೆಗೂ ಇದೆ ಸರ್. 10 ಲಕ್ಷ ಓಕೆ. ಸೊ ಇವಾಗ ಎಕ್ಸಾಕ್ಟ್ ಆಗಿ ಗಾಡಿ ಆಲ್ರೆಡಿ ವಿಡಿಯೋ ಮಾಡಿದೀನಿ, ಒಳ್ಳೆ ಪ್ರೈಸ್ ಅಲ್ಲಿ, ಕಡಿಮೆ ಪ್ರೈಸ್ ಇದೆ, ಹಾಗಾಗಿ ಹೇಳ್ದೆ ಅಷ್ಟೇ. ಸೊ ಲೋನ್ ಹೆಂಗ್ ಮಾಡ್ಕೊಡ್ತೀರಾ? 2010 ಮಾಡಲ್ ಮೇಲೆ ಮಾಡ್ಕೊಡ್ತೀವಿ ಸರ್. ಎಲ್ಲ ಆಲ್ ಕರ್ನಾಟಕನಾ? ನಿಮ್ದು ಯಾವ್ದೆಲ್ಲ ಸಿವಿಲ್ ಚೆನ್ನಾಗಿದ್ರೆ ಮಾಡಿಸ್ಕೊಡೋಣ ಸರ್. ಮಾಡಿಸ್ಕೊಡ್ತೀರಾ? ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ. ನಿಮ್ಮ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಸರ್ಕಲ್ ಇಂದ ನೀವು ಬಂದ್ರೆ ಅಲ್ಲೊಂದು ಸ್ಕೈ ವಾಕ್ ಸಿಗುತ್ತೆ. ಸ್ಕೈ ವಾಕ್ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೊಂದು ಪೈಂಟ್ ಅಂಗಡಿ ಸಿಗುತ್ತೆ. ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ನಮ್ ಬ್ಯಾಕ್ ಸೈಡ್ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಇದೆ ನಮ್ ಲೊಕೇಶನ್ ಸರ್. ಓಕೆ. ಸೊ ಏನಾದ್ರು ನಮ್ ವ್ಯೂವರ್ಸ್ ಗಳು ಬಂದ್ರೆ ಏನಾದ್ರು ಆಫರ್ ಕೊಡ್ತೀರಾ ಸರ್? ನಾವು ಕೊಡೋದೇ ರೀಸನಬಲ್ ಸರ್. ತಗೊಳೋದೆಲ್ಲ ಡೀಲರ್ ತಗೊಂಡ್ರು ದುಡಿಬೇಕು, ಕಸ್ಟಮರ್ ತಗೊಂಡ್ರೆ ಖುಷಿಯಾಗಿರ್ಬೇಕು. ಕಡಿಮೆನಲ್ಲಿ ಕೊಡ್ತೀವಿ ಅಷ್ಟೇ, ಬೇರೆ ಏನಿಲ್ಲ ಸರ್. ಓಕೆ. ಸೊ ಇನ್ನೊಂದು ಇಲ್ಲಿ ಸಿಗುವಂತಹ ಕಾರ್ಗಳೆಲ್ಲ ಯಾವ ತರ ಪಾರ್ಕಿಂಗ್ಸ್ ಎಲ್ಲ, ಅಥವಾ ನಮ್ದೆಲ್ಲ ಪಾರ್ಕಿಂಗ್ ಸೇಲ್ ಸರ್. ಅಂದ್ರೆ ಇವಾಗ ನಮ್ಮ ಕಸ್ಟಮರ್ಸ್ ಯಾರಾದ್ರೂ ಅವ್ರ ಕಾರ್ನ ಕೊಟ್ಟು ಬೇರೆ ಕಾರ್ನ ತಗೋಬೇಕು, ಅಪ್ಗ್ರೇಡ್ ಮಾಡ್ಬೇಕು, ಸೇಲ್ ಮಾಡ್ಬಿಟ್ಟು ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ? ಎಕ್ಸ್ಚೇಂಜ್ ಮಾಡ್ಕೊಡಲ್ಲ. ನಮ್ಮ ಹತ್ರ ಕಸ್ಟಮರ್ ರೆಡಿ ಇರ್ತಾರೆ. ಇಲ್ಲ ಅಂದ್ರೆ ಸ್ವಲ್ಪ ಇಮಿಡಿಯೇಟ್ ಅಂದ್ರೆ ಡೀಲರ್ ತಗೊಂಡ್ಬಿಡ್ತಾರೆ. ಇಲ್ಲ ಸ್ವಲ್ಪ ಆರಾಮಾಗಿ ಮಾಡ್ಕೊಂಡಿದ್ರೆ ಕಸ್ಟಮರ್ ಮಾಡಿಸ್ಕೊಡ್ತೀವಿ. ಮಾಡ್ಬಿಟ್ಟು ಅವ್ರಿಗೆ ಬೇರೆ ಗಾಡಿ ಎಕ್ಸ್ಚೇಂಜ್ ಬೇಕಾದ್ರೆ ಎಕ್ಸ್ಚೇಂಜ್ ಕೊಡ್ತೀರಾ? ಇಲ್ಲ ಅಂದ್ರೆ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಬೇರೆ ಗಾಡಿ. ಓಕೆ. ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ವಿಡಿಯೋದಲ್ಲಿ ಪ್ಲೇ ಆಯ್ತಿದ್ದು ಅಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು. ಬರೋಕ್ ಮೊದಲೇ ಕಾಲ್ ಮಾಡಿ ಒಂದ್ಸಲ, ನೀವು ಯಾವ ಗಾಡಿ ಇಷ್ಟ ಇರುತ್ತೆ ಅದು ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಅಂಡ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಮ್ಯಾಪ್ ಲಿಂಕ್ ವಿತ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ವಿತ್ ವಿಡಿಯೋದಲ್ಲಿ ಪ್ಲೇ ಆಗಿತ್ತಲ್ಲ ಅಲ್ಲೂ ಪ್ಲೇ ಆಗುತ್ತೆ. ಸೊ ಎಲ್ಲಿ ಬೇಕಾದ್ರೂ ನೋಡ್ಕೋಬಹುದು. ಅಂಡ್ ಯಾರಾದ್ರೂ ಹೊಸಬ್ರು ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಮೈಬಾಜಾರ್ ಚಾನಲ್ನ ಸೊ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಥವಾ ಫ್ರೆಂಡ್ ಸರ್ಕಲ್ ಯಾರಾದ್ರೂ ಕಾರ್ನ ಹುಡುಕ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸೊ ನಾವು ಮೊದಲಾಗಿ ಓಮಿನಿ ನೋಡ್ಬಿಡೋಣ ಸರ್. ಏನ್ ಮಾಡಲಿ ಸರ್ ಇದು? ಸರ್ ಓಮಿನಿ ಬಂದು 2012 ಮಾಡಲ್ ಸರ್, ಸಿಂಗಲ್ ಓನರು ಗಾಡಿ. ತುಂಬಾನೇ ಚೆನ್ನಾಗಿದೆ, ಬ್ಲೂ ಕಲರ್ ಗಾಡಿ ಸರ್. 2012 ಮಾಡಲ್ ಸರ್. ಓಮಿನಿ ತುಂಬಾ ಡಿಮ್ಯಾಂಡ್ ಇದೆಯಲ್ಲ ಸರ್, ಗೊತ್ತಿದೆ ನಿಮಗೆ. ಎಲ್ಲೂ ಸಿಗ್ತಾನೆ ಇಲ್ಲ ಸರ್. ಇನ್ನೊಂದು
ತುಂಬಾ ಜನ ಹುಡುಕ್ತಾ ಇದ್ದಾರೆ, ಒಂದೊಂದು ಹಾಕ್ತಾರೆ ಕೆಲವು ಕಡೆ. ನೋಡ್ತಾ ಬ್ಲೂ ಕಲರು ತುಂಬಾ ರೇರ್ ಕಲರು. ಸೊ ಯಾರಿಗಾರು ಬೇಕು ಅಂದ್ರೆ ನೋಡ್ಬೋದು. ಸರ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಕಸ್ಟಮರ್ ಬಂದು 1,75,000 ಹೇಳ್ತಾ ಇದ್ದಾರೆ. 1,75,000 ನೆಗೆಷಬಲ್. ಫೈನಲ್ 1,75,000 ಕೊಟ್ಬಿಡ್ತಾರೆ ಅವ್ರು. ಏನ್ ಸಣ್ಣ ಪುರ ನೆಗೆಷಬಲ್ ಆಗುತ್ತಾ? ಆಗತ್ತೆ ಸರ್, ಖಂಡಿತ ಆಗುತ್ತೆ. ಓಕೆ, ಇನ್ನೊಂದು ETS ಇದೆ ನೋಡ್ತಾ ಇರ್ಬೋದು, ರೆಡ್ ಕಲರು. ಸರ್ ETS ಬಂದು 2011 ಮಾಡಲ್ ಸರ್, G ವೇರಿಯೇಷನ್ನು, ಪೆಟ್ರೋಲ್ ಗಾಡಿ ಸರ್, ಎಕ್ಸಲೆಂಟ್ ಕಂಡೀಷನ್ ಗಾಡಿ, 78,000 ಓಡಿದೆ ಸರ್. ಈ G ವೇರಿಯಂಟ್ ಸರ್, ಇದು AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಕಲರ್ ಸರ್ ಇದು. ಸೊ ಲೆದರ್ ಸೀಟ್ ಹಾಕ್ಸಿದ್ರೆ ಅಂತ ಹೇಳ್ಬೋದು. ETS ಅಲ್ಲಿ ಮಸ್ತ್ ಕಲರು, 80% ಟೈರ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ETS ತುಂಬಾ ಡಿಮ್ಯಾಂಡ್ ಇದೆ, ಮ್ಯಾನುಫ್ಯಾಕ್ಚರ್ ಬಂದಾಗೋದ್ರಿಂದ ತುಂಬ ಡಿಮ್ಯಾಂಡ್ ಇದೆ ಟೊಯೋಟಾ ETS. ಇಂಜಿನ್ ಲೈಫ್ ಒಂದು 5 ಲಕ್ಷ ಇರುತ್ತೆ, ಮೈಲೇಜ್ 18-19 ಮೈಲೇಜ್ ಬರುತ್ತೆ. ಏನ್ ಬೇಕು ಸರ್? ಮೇಂಟೆನೆನ್ಸ್ ಕಮ್ಮಿ ಅಲ್ವಾ ಸರ್? ಮೇಂಟೆನೆನ್ಸ್ ಚೀಪ್ ಮೇಂಟೆನೆನ್ಸ್ ಸರ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಫೈನಲ್ ಬಂದು ಕಸ್ಟಮರ್ 3,15,000 ಕೊಟ್ಬಿಡ್ತಾರೆ ಸರ್. ಯಾವ ಮಾಡಲು? 2011 ಲೋನ್ ಆಗುತ್ತಲ್ಲ? ಲೋನ್ ಆಗತ್ತೆ ಸರ್. ಓಕೆ, ಇನ್ನೊಂದು ಸ್ವಿಫ್ಟ್ ಇದೆ ನೋಡ್ತಾ ಇರ್ಬೋದು, ವೈಟ್ ಕಲರ್ ಬಂದು 2016 ಮಾಡಲು ಸರ್, ವೈಟ್ ಕಲರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 1 ಲಕ್ಷ ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. 2016 ಡೀಸೆಲ್ ಗಾಡಿ, VDI, ಬಾಡಿ ಲೈನಲ್ಲೆಲ್ಲ AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಈ ಗಾಡಿ ಬಂದು 5,60,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 5,60,000ಕ್ಕೆ ಸ್ವಿಫ್ಟ್ VDI 16ನೇ ಮಾಡಲು. ಅದು ಈ ಶೇಫ್ ಇಲ್ಲ, ಡೀಸೆಲ್ ಗಾಡಿ ಮಾರುತಿಯಲ್ಲಿ ಇಲ್ಲ. ಹಾಗಾಗಿ ಗಾಡಿ ತುಂಬಾನೇ ಡಿಮ್ಯಾಂಡ್ ಇದೆ. ಇದು ಬಾಡಿ ಗೇಜು ತುಂಬಾ ಗಟ್ಟಿ, ಈಗ ಬರೋದು ಆ್ಯಪಲ್ ಶೇಪು, ಅದಕ್ಕಿಂತ ಬಾಡಿ ತುಂಬಾನೇ ಗಟ್ಟಿ ಇರುತ್ತೆ. ಮತ್ತೆ ಇದು ಡೀಸೆಲ್ ಗಾಡಿ ಸರ್. ಸೊ ಅಂದ್ರೆ ಇವಾಗ ಬರ್ತಾ ಇರೋದಕ್ಕಿಂತ ಇದು ಬಾಡಿ ಗಟ್ಟಿಯಾಗಿರುತ್ತೆ. ಹೌದು, ಖಂಡಿತ ಗಟ್ಟಿ ಇದೆ ಸರ್. ಸೊ ಚಾಕ್ಲೇಟ್ ಕಲರು. ಡೆಸ್ಟರ್ ಬಂದು 2015ನೇ ಮಾಡಲು ಸರ್. ಓಕೆ, 2015ನೇ ಮಾಡಲು, 3ನೇ ಓನರ್ ಸರ್. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿ ತುಂಬಾನೇ ಚೆನ್ನಾಗಿದೆ. ಗಾಡಿ 1 ಲಕ್ಷ ಓಡಿದೆ, 90% ಟೈರ್ ಇದೆ. ಸೊ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಆ್ಯಂಡ್ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಸೊ 4 ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗು. ಇದರಲ್ಲಿ 2 ಏರ್ ಬ್ಯಾಗ್ ಬರುವಂಥದ್ದು, ಒಂದು ಡ್ಯಾಶ್ ಬೋರ್ಡಲ್ಲಿ ಬಂದರೆ ಒಂದು ಸ್ಟೇರಿಂಗಲ್ಲಿ ಬರುತ್ತೆ. ಸೊ ಆಂಡ್ರಾಯ್ಡ್ ಸಿಸ್ಟಮು ವಿತ್ ನಿಮಗೆ AC ಇರುವಂಥದ್ದು. ಲೆದರ್ ಸೀಟ್ನ ನೋಡ್ತಾ ಇದ್ದೀರಾ, ಬ್ಲ್ಯಾಕ್ ಕಲರ್ ಪಳ ನಂಗೆ ಹಾಕ್ಸಿದ್ದಾರೆ. ಸೊ ಇಂಟೀರಿಯರ್ ಎಲ್ಲ ತುಂಬ ವೆಲ್ ಮೇಂಟೈನ್ ಅನ್ನೋದು, ಕ್ಲೀನ್ 90% ಟೈರ್ ಇದೆ ಸರ್. 90% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು 110 PS ಸರ್. ಸೊ ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಗಾಡಿ, 110 PS, RXL. ಗಾಡಿ ತುಂಬಾ ಚೆನ್ನಾಗಿದೆ. 5.25 ಲಕ್ಷಕ್ಕೆ ಕೊಡ್ತಾರೆ ಸರ್ ಕಸ್ಟಮರು. 15 ಮಾಡಲು 5.25 ಲಕ್ಷ ಕೊಡ್ತಾರೆ. ಹೆಚ್ಚು ಕಡಿಮೆ ಕೊಡ್ತಾರೆ ಸರ್ ಕಸ್ಟಮರ್ ಬಂದು. ಇನ್ನು ಬ್ರೀಜಾ ಇದೆ ನೋಡ್ತಾ ಇರ್ಬೋದು. ಬ್ರೀಜಾ 2016-17 ಸರ್. VDI ಆಪ್ಷನಲ್ ಬರುತ್ತೆ. ಇದರಲ್ಲಿ ಮ್ಯಾಗ್ ವೀಲು, AC ಪವರ್ ಸ್ಟೇರಿಂಗು, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಟ್ರ್ಯಾಕ್ ಸರ್ವಿಸ್ ಹಿಸ್ಟ್ರಿ ಇದೆ. 1,01,000 ಓಡಿದೆ, ಚೆಕ್ ಮಾಡ್ಕೊಬೋದು. ರೀಸೆಂಟಾಗಿ ಸರ್ವಿಸು ಆಗಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಲೆದರ್ ಸೀಟ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಗಾಡಿ ಬಂದು 60-70% ಟೈರ್ ಇದೆ. ಸೊ ಇಂಟೀರಿಯರ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಈ ಥರ ಬರುತ್ತೆ. ಸೊ ಫೈನಲ್ ಪ್ರೈಸ್ ಎಷ್ಟಕ್ಕೆ ಆಗ್ಬೋದು ಸರ್ ಇದು? ಸರ್ 7,15,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಹಾಗೆ ಕ್ವಿಡ್ ಸರ್, 2017 ಮಾಡಲ್ಲು, ಆಟೋಮೆಟಿಕ್, RXT. ಇದು 69,000 ಓಡಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ಕಸ್ಟಮರ್ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ಆಟೋಮೆಟಿಕ್ಕು. ಈ ಗಾಡಿ ಬಂದು ಕಸ್ಟಮರ್ ನಿಮಗೆ ಫೈನಲ್ ಆಗಿ 2,60,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. ಲೋನ್ ಆಗುತ್ತೆ ಸರ್ ಇದಕ್ಕೆ? ಖಂಡಿತ ಸರ್, 80-90% ಲೋನ್ ಆಗುತ್ತೆ. 2 ಲಕ್ಷದಿಂದ 2,20 ತನಕ ಲೋನೇ ಮಾಡ್ಬೋದು ಸರ್. ಕಸ್ಟಮರ್ 50,000 ಇಟ್ಕೊಂಡ್ಬಂದ್ರೆ ಸಾಕು, ಈ ಗಾಡಿ ಕೊಟ್ಬಿಡ್ತೀವಿ ಸರ್. 2,20,000 ತನಕ ಲೋನ್ ಮಾಡಿಸ್ಬೋದು. RXT ಇದು ಆಟೋಮೆಟಿಕ್ ಗಾಡಿ, 2,50,000 ಫೈನಲ್ ಕೊಟ್ಬಿಡ್ತೀವಿ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ತರ ಅಂದ್ರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸೊ ಫೋರ್ಡ್ ಫಿಗೋ 2012 ಮಾಡಲ್ ಸರ್, ಸೆಕೆಂಡ್ ಓನರು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಟೊಮೊಟೊ ರೇಟ್ ಸರ್. ಇದು ಟೊಮೊಟೊ ರೇಟಾ? ಹೌದು. ಗಾಡಿ ತುಂಬಾನೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಡೀಸೆಲ್ ಗಾಡಿ ಇದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 2012 ಡೀಸೆಲ್ ಗಾಡಿ. ಈ ಗಾಡಿ ಬಂದು ಕಸ್ಟಮರ್ ನಿಮಗೆ ಫೈನಲ್ ಆಗಿ 2 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ಸರ್. ಯಾವ ಮಾಡಲ್ ಇದು? 2012 ಸರ್, ಡೀಸೆಲ್ ಗಾಡಿ. ಕಸ್ಟಮರ್ 2 ಲಕ್ಷ ಕೊಡೋಕೆ ರೆಡಿ ಇದ್ದಾರೆ. ಡಾಕ್ಟರ್ ಆಂಜನೇಯ ಅಂತ ಅವ್ರ ಗಾಡಿ ಇದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು.
ಡಾಕ್ಟರ್ ಹೆಸರಲ್ಲೇ ಇದೆ, ಸಿಂಗಲ್ ಓನರು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ, ಡೀಸೆಲ್ ಗಾಡಿ, 80,000 ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಫೈನಲ್ ಕಸ್ಟಮರ್ 2 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ. ಚೆವರ್ಲೆಟ್ ಕ್ರೂಸ್ ಸರ್. ಈ ಗಾಡಿ ಬಗ್ಗೆ ನಾವು ಇನ್ನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನ್ಸುತ್ತೆ ನಿಮಗೆ, ಎಲ್ಲ ಗೊತ್ತಿರೋ ಜನರಿಗೆ. 2 ಲೀಟರ್ ಇಂಜನ್ ಬಂದಿದ್ದು ಗಾಡಿ, ಲೋ ಬಡ್ಜೆಟಲ್ಲಿ ಇದೇ ಗಾಡಿ ಬಂದಿದೆ ಆಗಿನ ಟೈಮಿಗೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ನು, LT ಮಾಡಲ್ ಸರ್ ಇದು. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಮ್ಯಾಗ್ ವೀಲ್ ಇದೆ, 80 to 90% ಟೈರ್ ಇದೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಅದ ಕ್ರೂಸ್ ಹುಡುಕ್ತಿದ್ರೆ ಮೈಲೇಜ್ ಒಳ್ಳೆ ಗಾಡಿ ಅಲ್ವಾ ಸರ್ ಇದು? ಒಳ್ಳೆ ಗಾಡಿ ಸರ್, ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಸರ್. ಸರ್ ಇನ್ನೊಂದು ಕೆಲವ್ರಿಗೆ ತಗೋಬೇಕಾದ್ರೆ ಮೇಂಟೆನೆನ್ಸ್ ಚೆನ್ನಾಗಿದೆ, ಓಕೆ, ಸರ್ವಿಸ್ ಸೆಂಟರ್ ಎಲ್ಲಿರುತ್ತೆ, ಮಾಡಿಸ್ಕೋಬೋದಾ ಅಂತ ಡೌಟ್ ಮಾಡ್ಬೋದು ಸರ್. ಅಯ್ಯಯ್ಯೋ, ಊರು ತುಂಬಾ ಜನ ಇದ್ದಾರೆ ಸರ್ವಿಸ್ ಮಾಡಕ್ಕೆ. ಹೌದಾ? ಇದ್ರ ಐಟಮ್ ಅಷ್ಟೇ ಸರ್. ನಾಗವಾರದ ಹತ್ರ ತಣಿಸಂದ್ರ ಅಂತ ಇದೆ, ಅಲ್ಲೊಂದು ಯಾರ್ಡ್ ಇದೆ ಸರ್, ಇದ್ರದೇ ಒಂದು, ಅದ್ರದೇ ಒಂದು ಗುಜರಿದ ಒಂದು ಅಂಗಡಿ ಇದೆ. ಒಂದು ಅರ್ಧ ಎಕರೆಲಿ ಇಟ್ಕೊಂಡಿದ್ದಾನೆ ಅವನು. ಇಡೀ ಇಂಡಿಯಾದೆಲ್ಲ ಚೆವರ್ಲೆಟ್ ಗಾಡಿದ ಐಟಮ್ ತಂದಲ್ಲಿ ಹಾಕೊಂಡಿರ್ತಾನೆ. ಏನ್ ಬೇಕು ಅಲ್ಲಿ ಸಿಗತ್ತೆ ಸರ್ ಗಾಡಿ, ತಲೆನೇ ಕೆಡ್ಸ್ಕೊಂಬೇಡಿ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಫೈನಲ್ ಬಂದಿದ್ದು 3,95,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಲೋನ್ ಆಗಲ್ಲ? ಲೋನ್ ಆಗಲ್ಲ ಸರ್. ಹಾಗೆ ಬಂದು ಸ್ವಿಫ್ಟ್ ಡಿಸೈರ್ ಸರ್. ಇದು ಕಸ್ಟಮರ್ ಗಾಡಿ 2013 ಡಿಸೆಂಬರು, 14 ಜನವರಿ ಸರ್. ಸಿಲ್ವರ್ ಕಲರು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ ಬಂದು 4,60,000 ಕೊಟ್ಬಿಡ್ತಾರೆ ಸರ್. ಡೀಸೆಲ್ ಗಾಡಿ, ಡಿಸೈರ್ VDI, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಸಿಲ್ವರ್ ಕಲರು. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. 4,60,000 ಕಸ್ಟಮರ್ ಕೊಟ್ಬಿಡ್ತಾರೆ. ಓಕೆ, ಅದೇ ತರ ಇನ್ನೊಂದು ಬಲೆನೋ ಇದೆ, ನೋಡ್ತಾ ಇರ್ಬೋದು. ಬಲೆನೋ 2016 ಆಲ್ಫಾ ಸರ್, ಟಾಪ್ ಎಂಡ್ ಮಾಡಲು ಗಾಡಿ, ಪೆಟ್ರೋಲು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಏರ್ ಬ್ಯಾಗು, ABS, ಬಟನ್ ಸ್ಟಾರ್ಟು. ಏನು ಸರ್ ಗಾಡಿ ತುಂಬಾನೇ ಚೆನ್ನಾಗಿದೆ, ತುಂಬ ಫೀಚರ್ ಇದೆ ಗಾಡಿಯಲ್ಲಿ. ಮ್ಯಾಗ್ ವೀಲ್ ಬರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಬೆಲೋನೋ 2016 ಮಾಡಲ್ ಸರ್. ಈ ಗಾಡಿ ಬಂದು ಬರೀ 5,75,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 5,75,000ಕ್ಕೆ ಬೆಲೆನೋ ಆಲ್ಫಾ ಸರ್. ಎಕ್ಸಲೆಂಟ್ ಕಂಡೀಷನ್ ಗಾಡಿ, ತುಂಬಾನೇ ಚೆನ್ನಾಗಿದೆ ಗಾಡಿ. 2 ಏರ್ ಬ್ಯಾಗ್ ಬರುತ್ತೆ. ಕಸ್ಟಮರ್ ಬಿಟ್ಟಿದ್ದಾರೆ, ಅವ್ರು ಇಂಟರ್ ಕ್ಲೀನ್ ಮಾಡಿಸಿಲ್ಲ, ಈಗ ಮಾಡಿಸ್ತಾರೆ. ತುಂಬಾನೇ ಚೆನ್ನಾಗಿದೆ ಸರ್ ಗಾಡಿ. ಯಾರಾದ್ರೂ ಬೆಲೆನ ಹುಡುಕ್ತಾ ಇದ್ರೆ, ಪೆಟ್ರೋಲ್ ಆಲ್ಫಾ ಟಾಪ್ ಎಂಡ್ ಮಾಡಬೇಕಂತಿದ್ರೆ ಖಂಡಿತ ತಗೊಳ್ಳಿ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದಕ್ಕೆ? 2 ಏರ್ ಬ್ಯಾಗ್ ಬರುತ್ತೆ. 5,75,000 ಕಸ್ಟಮರ್ ಕೊಟ್ಬಿಡ್ತಾರೆ. ಮ್ಯಾಗ್ ವೀಲ್ ಇದೆ, ಎಲ್ಲದೂ ಇದೆ ಸರ್. ಲೋನ್ ಆಗುತ್ತಲ್ಲ ಫಸ್ಟ್ ಒನ್? ಖಂಡಿತ ಲೋನ್ ಮಾಡಿಸ್ಕೊಡ್ಬೋದು ಸರ್. ಸೊ ನಮ್ಮೂರಿ ಡಿಸೈರ್ ಇದೆ, ನೋಡ್ತಾ ಇರ್ಬೋದು, ಸ್ವಿಫ್ಟ್. ಸೊ ಇದು ಯಾವ ಮಾಡಲ್ ಸರ್ ಇದು? ಸರ್ ಡಿಸೈರ್ ಬಂದು 2013 ಮಾಡಲ್ ಪೆಟ್ರೋಲ್ ಗಾಡಿ ಸರ್. VXI, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿ ತುಂಬಾನೇ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ ಸರ್, 13 ಮಾಡಲು. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಒಳ್ಳೆ ಲೆದರ್ ಸೀಟ್ ಇದೆ, ಸಿಂಗಲ್ ಓನರು, 2013 ಮಾಡಲು. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ ಕಸ್ಟಮರ್ ಬಂದು 4 ಲಕ್ಷ ರೂಪಾಯಿ ಕೊಡಕ್ಕೆ ರೆಡಿ ಇದ್ದಾರೆ ಸರ್. ಲೋನ್ ಆಗುತ್ತಲ್ಲ? ಖಂಡಿತ ಲೋನ್ ಮಾಡಿಸ್ಕೊಡ್ಸೋಣ ಸರ್. 80 to 90% ಲೋನ್ ಮಾಡೋಣ. ಗಾಡಿ ತುಂಬಾನೇ ಚೆನ್ನಾಗಿದೆ, ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಗಾಡಿ ನಂಬರು ಚೆನ್ನಾಗಿದೆ ಸರ್, 1606. ಏನು ಸರ್ ಫೈನಲ್ ಎಷ್ಟಾಗುತ್ತೆ? ಫೈನಲ್ 4 ಲಕ್ಷ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಸೊ ಮತ್ತೊಂದು ಸಿಲ್ವರ್ ಕಲರ್ ಡೆಸ್ಟರ್ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ ಚಾಕ್ಲೇಟ್ ಕಲರ್ನ ತೋರಿಸ್ತೆ, ಇಲ್ಲಿ ಸಿಲ್ವರ್ ಕಲರ್ನ ತೋರಿಸ್ತೀನಿ ಸರ್. ಇದ್ಯಾವ ಮಾಡಲ್ ಇದು? ಸರ್ ಡೆಸ್ಟರ್ ಬಂದು 2013 ಮಾಡಲು RXL ಸರ್. 85 PS, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ, ಸೆಕೆಂಡ್ ಓನರು, 88,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಈ ಗಾಡಿ ಬಂದು ಫೈನಲ್ ಆಗಿ ಕಸ್ಟಮರ್ದು 5,10,000 ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. 5,10,000 ಕೊಡ್ತಾರೆ. 85 PS ಸರ್. ಇದು ಒಳ್ಳೆ ಮೈಲೇಜು, ಒಳ್ಳೆ ಮೇಂಟೆನೆನ್ಸ್ ಗಾಡಿ ಸರ್. ಈ ಗಾಡಿನ ಯೂಸ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಫೀಚರ್ ಬಿಡಿ ಸರ್ ಒಂದ್ಸಲ. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಇದೆ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಸೆಲೆರಿಯೋ ಆಟೋಮೆಟಿಕ್ ಸರ್, 2015 ಮಾಡಲ್ಲು, ಬರೀ 38,000 ಓಡಿದೆ ಸರ್ ಗಾಡಿ. 38,000 ಓಡಿರೋ ಆಟೋಮೆಟಿಕ್ ಗಾಡಿ. ಹೌದು, ಅಂದ್ರೆ ಎಲ್ಲಾ ಕಡೆನೂ ಸಿಗಲ್ಲ, ಸಿಗ್ದಾಗ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಲಾಸು. ಸೊ ಯಾಕೆಂತಂದ್ರೆ ತುಂಬಾ ಜನ ಸರ್ ಈಗ ಅವ್ರ ವೈಫ್ ಕಲಿಬೇಕು, ಇಲ್ಲ ನಮ್ಮ ಫ್ಯಾಮಿಲಿ ಕಲಿಬೇಕು ಅಂತ ಗೇರ್ ಗಾಡಿ ಓಡಿಸಕ್ಕಾಗಲ್ಲ, ಮ್ಯಾನ್ಯುವಲ್. ಸೊ ಆಟೋಮೆಟಿಕ್ ಜಾಸ್ತಿ ಹುಡ್ಕೋರಿರ್ತಾರೆ, ಅಂತವ್ರಿಗೆ ಈ ಗಾಡಿ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ 38,000 ಓಡಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಬರೀ 38,000 ಓಡಿದೆ. ಕಸ್ಟಮರ್ ಬಂದು 3,95,000 ಕೊಟ್ಬಿಡ್ತಾರೆ ಸರ್. ಗಾಡಿ ರೆಡಿ ಇದ್ದಾರೆ, ಕಸ್ಟಮರ್ ಕೊಟ್ಬಿಡ್ತಾರೆ ಅವ್ರು. 3,95 ಗಾಡಿ ಕೊಡಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಸರ್. 38,000 ಓಡಿದೆ ಸರ್ ಗಾಡಿ, ಬರೀ 38,000. ಲೋನ್ ಆಗುತ್ತೆ. ಯಾರಾದರೆ ಸೆಲೆರಿ ಆಟೋಮೆಟಿಕ್ ಹುಡುಕ್ತಾ ಇದ್ರೆ, ಆಟೋಮೆಟಿಕ್ ಹೆಚ್ಚಾಗಿ ಲೇಡೀಸ್ ತುಂಬ ಜನ ಹುಡುಕ್ತಾ ಇರ್ತೀರಾ. ಲೋ ಮೈಲೇಜ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 38,000 ಓಡಿದೆ, ತಗೊಳ್ಳಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇಯಾನ್ ಸರ್, 2012 ಮಾಡಲ್ ಸರ್. ಇಯಾನು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ, ಡೆಲಿಟ್ ಪ್ಲಸ್. ಇದು ಗಾಡಿ ತುಂಬ ಚೆನ್ನಾಗಿದೆ, ಸಿಲ್ವರ್ ಕಲರು. ಬಾಡಿ ನೋಡ್ಬೋದು. 67,000 ಓಡಿದೆ ಗಾಡಿ.
ಗಾಡಿ ತುಂಬಾನೇ ನೀಟಾಗಿದೆ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2,35,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 2,35,000 ನೆಗೋಷಿಯಬಲ್ ಆಗುತ್ತಾ ಸರ್? ಆಗುತ್ತೆ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾ ನೀಟಾಗಿದೆ. ಹಾಗೆ ವೆಂಟೋ ಸರ್, ವೆಂಟೋ 2015 ಮಾಡಲು ಸೆಕೆಂಡ್ ಓನರ್ ಸರ್. ಕಂಪ್ನಿಯಿಂದ ಇಂಡಿವಿಜುವಲ್ ಆಗಿದೆ, ಬರೀ 39,000 ಓಡಿದೆ ಸರ್. AC ಪವರ್ ಸ್ಟೇರಿಂಗು, ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ, ಟ್ರೆಂಡ್ ಲೈನು. ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು, ಯಾಕಂದ್ರೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಪಾರ್ಕಿಂಗ್ ಸೆಲ್ ಬರೋದ್ರಿಂದ ಸೊ ಕಸ್ಟಮರ್ಸ್ ಹೆಂಗ್ ತರ್ತಾರೆ ಆಸ್ ಇಟ್ ಇಸ್ ಹಿಂಗೆ. ಸರ್ ಸರ್ವಿಸ್ ಹಿಸ್ಟ್ರಿ ಮಾಡಿ ನಿಲ್ಲಿಸ್ತೀರಾ ಹಂಗೆ ನಿಲ್ಲಿಸ್ತೀರಾ? ಸರ್ ಸರ್ವಿಸ್ ಹಿಸ್ಟ್ರಿ ಇದೆ, ಇದು ಸರ್ವಿಸು ಆಗಿದೆ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬರೀ 38,000 ಓಡಿದೆ ಸರ್. 2015 ಸೆಕೆಂಡ್ ಓನರ್, ಅದು ಕಂಪ್ನಿಯಿಂದ ಇಂಡಿವಿಜುವಲ್ ಆಗಿರೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಸ್ಟಮರ್ ಬಂದು 4,75,000 ಕೊಟ್ಬಿಡ್ತಾರೆ ಸರ್. ಲೋನ್ ಆಗುತ್ತಲ್ಲ? ಪೆಟ್ರೋಲ್ ಗಾಡಿ ಖಂಡಿತ ಲೋನ್ ಆಗ ಸರ್. ಹಾಗೆ ವರ್ಣ ಸರ್, ವರ್ಣ 2016 ಮಾಡಲ್ ಸರ್. 3ನೇ ಓನರು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬಟನ್ ಸ್ಟಾರ್ಟು, ಗಾಡಿ ಮ್ಯಾಗ್ ವೀಲು, ಏರ್ ಬ್ಯಾಗು, ಎಕ್ಸಲೆಂಟ್ ಕಂಡೀಷನ್ ಗಾಡಿ ಸರ್. ಗಾಡಿ ಶೋರೂಮ್ ಕಂಡೀಷನ್ ಅಲ್ಲ, ಶೋರೂಮ್ ಅಲ್ಲಿ ಗಾಡಿ ನೋಡ್ತೀವಲ್ಲ, ಒಂದು ಇದರಲ್ಲಿ ಡಿಫಾಲ್ಟ್ ಏನಂದ್ರೆ 3ನೇ ಓನರ್, ಅದೊಂದೇ ಬೇಜಾರದ ವಿಚಾರ. ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಯಾರಾದ್ರೂ ತಗೊಳ್ಳೋರಿದ್ರೆ ಖಂಡಿತ ತಗೊಳ್ಳಿ, ಒಳ್ಳೆ ಲೋನು ಆಗುತ್ತೆ. 80 to 90% ಲೋನು ಮಾಡ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿದೆ. ಮಾಡ್ಬೋದಾ 80 to 90% ಲೋನು? ಇದಕ್ಕೆ ಒಂದು ಮಾಡ್ಬೋದು ಸರ್, ಮ್ಯಾಕ್ಸಿಮಮ್ ಟ್ರೈ ಮಾಡ್ಕೊಡ್ತೀನಿ ನಾನು. ಇದು ಗಾಡಿ ಫೈನಲ್ ಬಂದು ನಿಮಗೆ 5,95,000 ಕೊಡ್ತಾರೆ ಸರ್. 5,90,000. ಹೌದು ಸರ್. ಎಕ್ಸಲೆಂಟ್ ಕಂಡೀಷನ್, 2015 ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬರೀ 59,000 ಓಡಿದೆ. ಗಾಡಿ ಬಂಗಾರದಂಗೆ ಇದೆ ಸರ್, ಒಳ್ಳೆ ನೀಟ್ ಗಾಡಿ ಸರ್, ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಫೀಚರ್ ಬಿಡಿ ಸರ್ ಹಂಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಸರ್, ಒಳ್ಳೆ ಲೆದರ್ ಸೀಟ್ ಇದೆ. 59,000 ಓಡಿದೆ, ವೈಟ್ ಕಲರು. ಎಲ್ಲ ಜನ ಬ್ಯುಸಿ ಇದ್ದಾರೆ ಎಲೆಕ್ಷನ್ ಅಲ್ಲಿ, ತುಂಬಾ ಬ್ಯುಸಿ ಇದ್ದಾರೆ. ಆದರೂ ಪುರ್ಸತ್ ಮಾಡ್ಕೊಂಡು ಬನ್ನಿ, ಗಾಡಿ ನೋಡಿ, ಗಾಡಿ ತಗೊಳ್ಳಿ. ಹಾಗೆ 10ನೇ ತಾರೀಕಿಗೆ ವೋಟಿಂಗ್ ಮಾಡೋದು ಮಾತ್ರ ಯಾರೂ ಮರಿಬೇಡಿ. ಮತದಾರರ ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಅಂತ ಮೊದಲೇ ಚೆಕ್ ಮಾಡ್ಕೊಳ್ಳಿ. 10ನೇ ತಾರೀಕಿಗೆ ದಯವಿಟ್ಟು ನೀವು ಯಾವ ಪಕ್ಷಕ್ಕೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡಿ, ಆದರೆ ವೋಟ್ ಮಾತ್ರ ಮಾಡಿ, ಮನೇಲಿ ಮಾತ್ರ ಕೂರಬೇಡಿ. ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಸರ್. 10ನೇ ತಾರೀಕಿಗೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಹಾಗೆ ಸ್ವಿಫ್ಟ್ ಸರ್, ಪ್ರೈಸ್ ಬಿಡಿದ್ರದ್ದು? ಇದು ಪ್ರೈಸ್ ಬಂದು ನಿಮಗೆ 3,25,000 ಕಸ್ಟಮರ್ ಕೊಟ್ಬಿಡ್ತಾರೆ. ಯಾವ ಮಾಡಲು? 2015 ಮಾಡಲ್ ಸರ್. ಸೀರನ್ ಸ್ವಿಫ್ಟ್ ಇದೆ, ವೈಟ್ ಕಲರ್ ನೋಡ್ತಾ ಇರ್ಬೋದು. ಇದ್ಯಾವ್ದು ಸರ್ ಇದು? ಸರ್ ಸ್ವಿಫ್ಟ್ ಬಂದು 2008 ಮಾಡಲ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಇದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಬಂದು ನಿಮಗೆ ಫೈನಲ್ ಬಂದು 2,50,000 ಆಗುತ್ತೆ ಸರ್. ಇದು ಲೋನ್ ಆಗಲ್ಲ ಸರ್? ಇದು ಮಾಡ್ಬೋದು ಸರ್, ಇದು ಲೋನ್ ಆಗಲ್ಲ ಸರ್. ಸ್ವಿಫ್ಟ್ 80 ಆಗಲ್ಲ, ಬಟ್ ಮಾಡ್ಬೋದು. ಕಾರ್ 24 ಅವ್ರು ಲೋನ್ ಕೊಡ್ತಾರೆ, ಅದ್ರಲ್ಲಿ ಮಾಡಿಸ್ಕೊಡ್ತೀನಿ ಬೇಕಾದ್ರೆ. ಸೊ ಇನ್ನೊಂದು ರೆಡ್ ಕಲರ್ ಸ್ವಿಫ್ಟ್ ಇದೆ ನೋಡ್ತಾ ಇರ್ಬೋದು. 12 ಮಾಡಲ್ ಸರ್. ಸ್ವಿಫ್ಟ್ ಡಿಸೈರ್ VXI ಸರ್. 12 ಇದು, ಸೆಕೆಂಡ್ ಓನರು. 81,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಜರ್ಮನ್ ರೆಡ್ ಕಲರ್. ತುಂಬಾ ನೀಟಾಗಿದೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಸರ್. ಈಗ ತುಂಬಾ ನೀಟಾಗಿದೆ ಒಳಗಡೆ, ಆಗಿದೆ ನೋಡಿ. ಶೋರೂಮಿಂದ ಏನು ಬರುತ್ತೆ ಹಾಗೆ ನೀಟಾಗಿದೆ ಗಾಡಿ. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ 4 ಲಕ್ಷ ಹೇಳ್ತಾರೆ, 3,95 ಕೊಡಿಸ್ಬಿಡ್ತೀನಿ ಸರ್. 3,90ಕ್ಕೆ ಯಾವ ಮಾಡಲ್ ಸರ್ ಇದು? 3,95ಕ್ಕೆ ಕೊಟ್ಬಿಡ್ತಾರೆ ಕಸ್ಟಮರ್. 2012 ಮಾಡಲ್ ಸರ್. 2011 ಮಾಡಲ್ ಸರ್. ಆಲ್ಟೋ K10. ಗಾಡಿ ತುಂಬ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ. LXI ಇದು. AC ಪವರ್ ಸ್ಟೇರಿಂಗು, ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ. ತುಂಬ ನೀಟಾಗಿದೆ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2,10,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಯಾವ ಮಾಡಲ್ ಸರ್ ಇದು? 2011 ಮಾಡಲ್ ಸರ್. ಒಂದು 2 ಲಕ್ಷ ತನಕ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು ಸರ್. ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ ಸರ್. ಆಲ್ಟೋ 2008 ಮಾಡಲ್ ಸರ್. LXI AC ಪವರ್ ಸ್ಟೇರಿಂಗ್ ಬರುತ್ತೆ. ಈ ಗಾಡಿ ಬಂದು ಕಸ್ಟಮರ್ 1,40,000 ಕೊಟ್ಬಿಡ್ತಾರೆ ಸರ್. ಫೈನಲ್ ಆಗಿ 1,40,000 ಆಗುತ್ತೆ ಸರ್. ಸೊ ಇನ್ನೊಂದು i10 ಇದೆ, ರೆಡ್ ಕಲರ್ ನೋಡ್ತಾ ಇರ್ಬೋದು. i10 ಬಂದು 2010 ಮಾಡಲ್ ಸರ್. ಆಟೋಮೆಟಿಕ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 46,000 ಓಡಿದೆ. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ. ಡೈಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಆಟೋಮೆಟಿಕ್ಕು. 46,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ಬಂದು ಕಸ್ಟಮರ್ 2,90,000 ಕೊಟ್ಬಿಡ್ತಾರೆ ಸರ್. 2010 ಮಾಡಲ್ಲು i10 ಸರ್. ಸೊ ಮತ್ತೊಂದು ಓಮಿನಿ ಇದೆ ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಓಮಿನಿ ಬಂದು 2014-15 ಮಾಡಲ್ಲು, 5 ಸೀಟರ್ ಗಾಡಿ ಸರ್. ಗಾಡಿ ತುಂಬ ಚೆನ್ನಾಗಿದೆ, ಸಿಲ್ವರ್ ಕಲರು. ಈ ಗಾಡಿ ಬಗ್ಗೆ ನಾನು ಹೇಳಿದ್ನಲ್ಲ ನಿಮಗೆ, ಪದೇ ಪದೇ ನಾವು ಹೇಳಿದ್ರು ಸರಿಯಾಗಲ್ಲ. ಮಲೆನಾಡು ಕಡೆಯವರಿಗೆ ಈ ಗಾಡಿ ಅಂದರೆ ಅದ್ರದ್ದು ಒಂದು ಶಕ್ತಿ ಇದ್ದಂಗೆ ಅವರಿಗೆ.
ಮಲ್ನಾಡಿಗೆ, ಮಡಿಕೇರಿ ಅವರಿಗೆ. ಅಲ್ಲೇನ್ ಬೆಂಗಳೂರು ಅಲ್ಲಿ ಗಂಟೆ ಹೋಗ್ಬೇಡಿ ಸರ್, ಬೆಂಗಳೂರಲ್ಲಿ ಹೋಟ್ಲು ಮಾಡೋಕೆ ಎಷ್ಟೋ ಜನ ಹುಡುಕ್ತಾ ಇಲ್ಲ ಸರ್, ಬೆಂಗಳೂರಿಂದ ಪೂರ್ತಿ ಕಣ್ಮರೆ ಆಗ್ತಿದೆ ಸರ್ ಗಾಡಿ, ಎಲ್ಲ ಆ ಕಡೆ ಹೋಗ್ಬಿಡುತ್ತೆ ಸರ್. ಬಟ್ ಹೋಟ್ಲು ಮಾಡೋರ್ಗೆ ಒಂದು ಬೆಸ್ಟ್ ಗಾಡಿ. ಬೆಸ್ಟ್ ಗಾಡಿ. ಈ ಗಾಡಿ ಕಸ್ಟಮರ್ ಬಂದು 2,45,000 ಕೊಟ್ಬಿಡ್ತಾರೆ ಸರ್. ಯಾವ ಮಾಡಲ್ ಸರ್ ಇದು? 2014-15 ಮಾಡಲ್. ಲೋನ್ ಆಗುತ್ತಲ್ಲ? ಲೋನ್ ಆಗತ್ತೆ ಸರ್, ಖಂಡಿತ ಮಾಡ್ಕೊಳ್ಳೋಣ. ಹಾಗೆ ಕ್ವಿಡ್ ಸರ್ ಆಟೋಮೆಟಿಕ್ 2016 ಮಾಡಲ್. ಸೊ ಇಲ್ಲಿ ಮ್ಯಾನುವಲ್ ಸಿಗುತ್ತೆ ನಿಮ್ಗೆ, ಆಟೋಮೆಟಿಕ್ ಸಿಗುತ್ತೆ? ಹೌದೌದು, ಇದು ಆಟೋಮೆಟಿಕ್ 2016 ಮಾಡಲ್, ಸಿಂಗಲ್ ಓನರ್ ಗಾಡಿ, 60,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ಬಂದು ಕಸ್ಟಮರ್ ನಿಮಗೆ 3 ಲಕ್ಷ ಕೊಟ್ಬಿಡ್ತಾರೆ ಸರ್. ಸೊ ಆಟೋಮೆಟಿಕ್ ಸರ್ ಜನ್ ಎಸ್ಟಿಲೋ 2009 ಮಾಡಲ್ ಸರ್, ಸಿಂಗಲ್ ಓನರು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, VXI ಸರ್. ಇದು ಬ್ಯಾಕ್ ವೈಫರ್ ಇದೆ, ಡಿಫಾಗರ್ ಇದೆ, ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು 1,65,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 1,65,000 ಕಸ್ಟಮರ್ ಕೊಡ್ತಾರೆ. 2009 ಮಾಡಲ್ ಸರ್. ಸೊ ನಮ್ಮ ನಿಸಾನ್ ಇದೆ ನೋಡ್ತಾ ಇರ್ಬೋದು, ನಿಶಾನ್ ಟೊರಿನೋ ಸರ್, 2014 ಮಾಡಲ್ ಸರ್. ಇದು ಬರೀ ಶೋರೂಮ್ ಇಂದ 53,000 ಓಡಿದೆ, ಶೋರೂಮ್ ಟೈರ್ ಅಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ಕಸ್ಟಮರ್ ಫೈನಲ್ ಆಗಿ 5,25,000 ಕೊಟ್ಬಿಡ್ತಾರೆ ಸರ್. ಯಾವ ಮಾಡಲ್ ಸರ್ ಇದು? 2014, ಬರೀ 53,000 ಓಡಿದೆ, ಶೋರೂಮ್ ಟೈರ್ ಎಲ್ಲ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, VX 110 PS. ಗಾಡಿ ತುಂಬಾನೇ ಚೆನ್ನಾಗಿದೆ. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ, ಏರ್ ಬ್ಯಾಗು, ABS, ಬ್ಯಾಕ್ ವೈಫರು, ಡಿಫಾಗರ್, ಮ್ಯಾಗ್ ವೀಲು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಡೀಸೆಲ್ ಗಾಡಿ ಸರ್. i10 ಆಸ್ಟಾ ಸರ್, ಡೀಸೆಲ್ ಗಾಡಿ, 2010 ಮಾಡಲು, 4 ಓನರ್ ಸರ್. 2,25,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಎಷ್ಟು ಓನರ್ ಸರ್? 4 ಓನರ್ ಆಗಿದೆ, ಅವ್ರು 2,25,000 ಕೊಟ್ಬಿಡ್ತಾರೆ ಸರ್. 2009 ಮಾಡಲು ಸ್ಯಾಂಟ್ರೋ ಸರ್, 9-10 ರಿಜಿಸ್ಟ್ರೇಷನ್ನು, LPG ಇದೆ, AC ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, GL ಮಾಡಲ್ಲು. ಈ ಗಾಡಿ ಬಂದು ಕಸ್ಟಮರ್ 1,75,000 ಕೊಟ್ಬಿಡ್ತಾರೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 1,75,000 ಕಸ್ಟಮರ್ ಕೊಟ್ಬಿಡ್ತಾರೆ. ಸ್ಯಾಂಟ್ರೋ ಇದಕ್ಕಿಂತ ಕಡಿಮೆ ಆಗಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, LPG ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. GLS. ಈ ಗಾಡಿ ಬಂದು 1,75,000 ಆಗತ್ತೆ ಸರ್. ಆಲ್ಟೋ K10 2015 ಮಾಡಲ್ಲು. ಗಾಡಿ ಆಸ್ ಇಟ್ ಇಸ್ ಕಂಡೀಷನ್, ಅಂದರೆ ಏನು ದೊಡ್ಡ ಕೆಲಸ ಇಲ್ಲ, ಬಂಪರ್ ಡ್ಯಾಮೇಜ್ ಇದೆ. ಈ ಗಾಡಿ ಕಸ್ಟಮರ್ ಬಂದು 2,60,000 ಕೊಟ್ಬಿಡ್ತಾರೆ ಸರ್. 2015 ಮಾಡಲು ಆಲ್ಟೋ K10, ಬರೀ 2,60,000ಕ್ಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಆಲ್ಟೋ K10 VXI ಸರ್. ಇದು ಬರೀ 2,60,000ಕ್ಕೆ. ನಿಮ್ಮ ಚಾನಲಿಂದ ಬಂದರೆ, ಮೈ ಬಜಾರ್ ಚಾನಲಿಂದ ಬಂದರೆ ಒಂದು 2,50,000 ತನಕ ಕೊಟ್ಬಿಡ್ತೀನಿ ಸರ್. ವ್ಯಾಗನರ್ ಸರ್, 2004 ಮಾಡಲ್ ಸರ್, ಬರೀ 80,000ಕ್ಕೆ ಸರ್. 80,000 ಬರೀ 80,000ಕ್ಕೆ 2004 ವ್ಯಾಗನಾರು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸರ್. ಬೈಕ್ ರೇಟಲ್ಲಿ ಕೊಟ್ಬಿಡ್ತಾ ಇದೀವಿ, ತಗೊಳ್ಳಿ ಸರ್. ಸೆಲೆರಿಯಾ 2014 ಮಾಡಲು ಸರ್, VXI. ಇದು ಬಂದು 84,000 ಓಡಿದೆ, ಬರೀ 3,65,000 ರೂಪಾಯಿ ಸರ್. 2010 ಮಾಡಲು ಸರ್, ಪೆಟ್ರೋಲ್ ಗಾಡಿ, ಶೋರೂಮ್ ಇಂದ ಬರೀ 48,000 ಓಡಿದೆ, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 95% ಟೈರ್ ಇದೆ ಸರ್. ಒರಿಜಿನಲ್ ಪೇಂಟಲ್ಲಿ ಇದೆ ಗಾಡಿ. i20 ಸರ್, 2010 ಮಾಡಲ್ಲು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಮ್ಯಾಗ್ನಾ ಸರ್. ಇದು ಬರೀ 48,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಎಕ್ಸಲೆಂಟ್ ಕಂಡೀಷನ್ ಗಾಡಿ ಸರ್. ಈ ಗಾಡಿ ಫೈನಲ್ ಬಂದು ನಿಮಗೆ ಕಸ್ಟಮರು 3,05,000 ಕೊಟ್ಬಿಡ್ತಾರೆ ಸರ್. ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ 3,05,000 ಸರ್. 48,000 ಓಡಿರೋ ಗಾಡಿ ಬರೀ 3,05,000ಕ್ಕೆ i20 ಸರ್. ಇಯಾನ್ 2015 ಮಾಡಲ್ ಸರ್, 57,000 ಓಡಿದೆ, 2015 ಮಾಡಲು ಇಯಾನು D+. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ 2,35,000 ಆಗುತ್ತೆ ಸರ್. 2015 ಮಾಡಲು ಇಯಾನ್ ಸರ್. ಸರ್ ಬ್ಲಾಕ್ ಕಲರ್ ಆಲ್ಟೋ ಸರ್, 2006 ಮಾಡಲು, FC ಇದೆ, ಇನ್ಶೂರೆನ್ಸ್ ಇದೆ, ಮ್ಯಾಗ್ ವೀಲ್ ಇದೆ, ಎಲ್ಲದೂ ಇದೆ ಸರ್ ಗಾಡಿ. ಈ ಗಾಡಿ ಫೈನಲ್ ಆಗಿ ನಿಮಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, ಕಸ್ಟಮರ್ 95,000 ಕೊಟ್ಬಿಡ್ತಾರೆ ಸರ್. 95,000ಕ್ಕೆ 2006 ಆಲ್ಟೋ LXI ಸರ್. AC ಪವರ್ ಸ್ಟೇರಿಂಗ್ ಎಲ್ಲ ಇದೆ, ಬರೀ 95,000ಕ್ಕೆ ಸರ್. ಗಾಡಿ ತುಂಬ ಚೆನ್ನಾಗಿದೆ, ಬೈಕ್ ರೇಟಲ್ಲಿ ಸಿಗುತ್ತೆ ಸರ್. ಬೈಕ್ ಕೂತ್ರೆ 2 ಜನ ಕೂರೋಕ್ಕಾಗೋದು, ನಮ್ಮ ಆಲ್ಟೋದಲ್ಲಿ 5 ಜನ ಕೂರ್ಬೋದು. ಬರೀ 95,000 ಕೊಟ್ಬಿಡ್ತೀವಿ ಸರ್, AC ಪವರ್ ಸ್ಟೇರಿಂಗ್ ಇರೋ ಗಾಡಿ. 2009 ಹೋಂಡಾ ಸಿಟಿ ಆಟೋಮೆಟಿಕ್ VMT ಸರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲು, ಎಕ್ಸಲೆಂಟ್ ಕಂಡೀಷನ್ ಗಾಡಿ, ಪೆಟ್ರೋಲ್ ವೇರಿಯಂಟ್ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಆಟೋಮೆಟಿಕ್ಕು. ಗಾಡಿ ಕಡಿಮೆನೇ ಓಡಿದೆ, 80 ಚಿಲ್ಲರೆ ಓಡಿದೆ. ಈ ಗಾಡಿ ಬಂದು 3,25,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 3,25,000ಕ್ಕೆ ಹೋಂಡಾ ಸಿಟಿ ಆಟೋಮೆಟಿಕ್ ಸರ್. ಸೂಪರ್. ಅಂಡ್ ಲೆದರ್ ಸೀಟ್ಗೆ ಕವರ್ಸ್ ಬೇರೆ ಹಾಕ್ಬಿಟ್ಟಿದ್ದಾರೆ, ನೋಡ್ತಾ ಇರೋದು ವೈಟ್ ಕಲರ್ ಕವರ್ಸ್ನ. ಅಂಡ್ ಸಾರಿ, ಲೆದರ್ ಅಲ್ಲ, 3,25,000 ಕೊಟ್ಬಿಡ್ತಾರೆ ಸರ್. 2009 ಮಾಡಲ್ ಆಟೋಮೆಟಿಕ್ ಸರ್.
ಫ್ಯಾಬ್ರಿಕ್ ಸೀಟ್ ಜೊತೆಲಿ ಸೀಟ್ ಕವರ್ಸ್ ನ ಹಾಕ್ಸಿದ್ದಾರೆ, ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಮ್ಮ ಕೂಡ ವ್ಯಾಗನರ್ ಇದೆ, ನೋಡ್ತಾ ಇರ್ಬೋದು ನಂಬರ್ 1 2 3. ಸೊ 6 ಬದಲು 4 ಹಾಕ್ಬಿಟ್ರೆ ಇನ್ನೂ ಸಖತ್ತಾಗೇ ಇರ್ತಿತ್ತು. ಯಾವ ಮಾಡಲ್ ಸರ್ ಇದು? ಸರ್ ವ್ಯಾಗನರ್ 2013 ಮಾಡಲು ಸ್ಟಿಂಗ್ರೇ ಸರ್. ಏನ್ ಸರ್ VXI ಬರುತ್ತೆ ಆಪ್ಷನಲ್ ಸರ್. ಇದು ವ್ಯಾಗನರ್ ಸ್ಟಿಂಗ್ರೇ ಅಂತ. ಇದರಲ್ಲಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, 68,000 ಓಡಿದೆ. ಈ ಗಾಡಿ ಬಂದು 3,25,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಸೆಲೆರಿಯೋ ಆಟೋಮೆಟಿಕ್ 2014 ಮಾಡಲ್ ಸರ್, ಸಿಂಗಲ್ ಓನರು. ಗಾಡಿ ಬಂದು 74,000 ಓಡಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ಕಸ್ಟಮರ್ ಬರೀ 3,65,000 ಕೊಟ್ಬಿಡ್ತಾರೆ ಸರ್. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಆಟೋಮೆಟಿಕ್ಕು, 2014 ಮಾಡಲ್ಲು, ಎಕ್ಸಲೆಂಟ್ ಕಂಡೀಷನ್ ಗಾಡಿ. ಈ ಗಾಡಿ ಯಾರಾದರೂ ಆಟೋಮೆಟಿಕ್ ಹುಡುಕ್ತಾ ಇದ್ರೆ, ಇದೇ ಕಲರ್ ಬೇಕಂತ ಹುಡುಕ್ತಾ ಇದ್ರೆ ತಗೊಂಬಿಡಿ ಸರ್. 3,65,000 ಕಸ್ಟಮರ್ ಕೊಡಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಸರ್. ಒಂಥರ ಇದು ಈ ಕಡೆ ಯೆಲ್ಲೋ ಕಲರ್ ಕಾಣಿಸ್ತಾರೆ, ಈ ಕಡೆ ಗೋಲ್ಡ್ ಕಲರ್ ಕಲರೇ ಆಗಿದೆ ಸರ್, ತುಂಬಾ ಒಳ್ಳೆ ಕಲರ್ ಅದು. ಈ ಗಾಡಿ ಬಂದು ಅದು ಹೇಳಿದ್ನಲ್ಲ ಕಸ್ಟಮರು, ಈ ಬೇರೆ ಟೈಮಲ್ಲಿ ಆದ್ರೆ ಜಾಸ್ತಿ ಹೇಳೋದು, ಎಲೆಕ್ಷನ್ ಅಲ್ವಾ, ಜನ ಬರ್ತಾ ಇಲ್ಲ, ಬಿಸ್ನೆಸ್ ಎಲ್ಲ ಕಡೆ ಕಡಿಮೆ ಇದೆ, ಹಾಗಾಗಿ ಅವ್ರು ಕಸ್ಟಮರ್ ಕೊಡೋಕ್ಕೂ ರೆಡಿ ಆಗಿದ್ದಾರೆ. ಅವ್ರು ಬೇರೆ ಗಾಡಿ ಬುಕ್ ಮಾಡಿಬಿಟ್ಟಿದ್ದಾರೆ, 3,65,000 ಕೊಟ್ಬಿಡ್ತಾರೆ ಸರ್. ಲೋನ್ ಆಗುತ್ತಲ್ಲ ಸರ್? ಅವು ಖಂಡಿತ ಸರ್, 80% ಲೋನ್ ಮಾಡ್ಕೊಡ್ತೀನಿ ಸರ್. ಸೊ ಗುರುಗಳೇ ನೋಡ್ತಾ ಇರ್ಬೋದು, ಇಂಡಿಕಾ ಇದೆ ನಮ್ಮ ಮುಂದ್ಗಡೆ, ರೆಡ್ ಇಂಡಿಗೋ ಮಾನ್ಸಾ ಪೆಟ್ರೋಲ್ ಗಾಡಿ ಸರ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಪೆಟ್ರೋಲ್ ಗಾಡಿ, ಒಳ್ಳೆ ಲಕ್ಸುರಿ ಗಾಡಿ. ಅದಲ್ಲದೆ ಸೇಫ್ ಆಗಿ ಓಡಾಡೋಕ್ಕೆ ಗಾಡಿ ಸರ್. ಬಾಡಿ ಗೇಜ್ ತುಂಬ ಹೆವಿ ಇರುತ್ತೆ. ಗಾಡಿ ಒಳಗಡೆ ಕೂತ್ಕೊಳ್ಳಿಕ್ಕೆ ತುಂಬ ಕಂಫರ್ಟ್ ಇರುತ್ತೆ ಸರ್. ಇದು ತುಂಬಾ ಚೆನ್ನಾಗಿದೆ ಗಾಡಿ. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ ಕಸ್ಟಮರು 1,65,000 ಕೊಟ್ಬಿಡ್ತಾರೆ ಸರ್. ಗಾಡಿ ತುಂಬ ಚೆನ್ನಾಗಿದೆ ಸರ್, ಒರಿಜಿನಲ್ ಪೇಂಟಲ್ಲಿದೆ, ನೀಟಾಗಿದೆ ಗಾಡಿ. ಒಂದು ದೊಡ್ಡ ಫ್ಯಾಮಿಲಿಗೆ ಒಂದು ಚಿಕ್ಕ ಥರ ಗಾಡಿ ಸರ್, ತುಂಬ ಚೆನ್ನಾಗಿದೆ. ಡಿಕ್ಕಿನೂ ದೊಡ್ಡದಿರುತ್ತೆ. ಈ ಲೈನ್ ಮಾತ್ರ ಕಳ್ಕೊಂಡ್ಬಿಟ್ಟಿದೆ, ಅದೊಂದು ಇದು ಪಟ್ಟಿ ಹೋಗಿದೆ ಸರ್, ಸಿಗತ್ತೆ ಹಾಕ್ಬೋದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹಾಗೆ 800 ಪ್ರಿಯರ್ ಇದಾರಲ್ಲ, ಅವರಿಗೋಸ್ಕರ ಮಾತ್ರ ಒಂದು 800 ಇದೆ ಸರ್. 2007 ಮಾಡಲು ಸರ್, AC ಇದೆ, ಸೆಕೆಂಡ್ ಓನರು, FC ಇನ್ಶೂರೆನ್ಸ್ ಕಸ್ಟಮರ್ ಮಾಡಿಕೊಡ್ತಾರೆ. ತುಂಬಾ ನೀಟಾಗಿದೆ ಗಾಡಿ. ಎಲ್ಲ ಮಾಡಿಕೊಟ್ಟು ಅವರು 90,000 ಕೊಟ್ಬಿಡ್ತಾರೆ ಸರ್. 90,000ಕ್ಕೆ 7 ಮಾಡಲು AC ಇರೋ 800 ಸರ್. ಬೆಂಗಳೂರಿಂದ ಕಣ್ಮರೆ ಹೋಗಿದ್ದ ಗಾಡೀಲಿ ಇದು ಒಂದು ಸರ್. ಇನ್ನು ಮುಂದಿನ ಅಂದರೆ ಭವಿಷ್ಯದಲ್ಲಿ ಈ ಬೆಂಗಳೂರಲ್ಲಿ ಇದನ್ನು ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಇಲ್ಲ ನಿಮಗೆ. ಅದು ತಗೊಳ್ಳಿ, ಯಾರು ತಗೊಳ್ಳೋರಿದ್ರೆ 90,000 ಆಗುತ್ತೆ. ಸೊ ಇನ್ನೊಂದಿದೆ ಸೇಮ್ ರೆಡ್ ಕಲರ್, ಇದೇ ಮಾಡಲ್ ಸರ್ ಇದು? ಸರ್ ಇಂಡಿಕಾ ವಿಸ್ಟಾ ಸರ್. ಇದು ವಾಟರ್ ಜೆಟ್ ಇಂಜನ್, ಇದರಲ್ಲಿರೋ ಇಂಜನೇ ಸ್ವಿಫ್ಟ್ ಅಲ್ಲಿ ಇರೋದು. ಮೈಲೇಜು ಅದೇ ಇರುತ್ತೆ, 20 ಬರುತ್ತೆ ಮೈಲೇಜು. ಗಾಡಿ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಕಸ್ಟಮರ್ ಬಂದು 1,40,000 ಕೊಟ್ಬಿಡ್ತಾರೆ ಸರ್. 1,40,000 ರೂಪಾಯಿಗೆ ಇಂಡಿಕಾ ವಿಸ್ಟಾ ವಾಟರ್ ಜೆಟ್ ಸರ್. ಓಮಿನಿ ಬಂದು 2003 ಮಾಡಲು ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ನಿಮಗೆ ಫೈನಲ್ ಕಸ್ಟಮರು 1,05,000 ಕೊಟ್ಬಿಡ್ತಾರೆ ಸರ್. 1,00,000 ಒರಿಜಿನಲ್ ಪೇಂಟಲ್ಲಿ ಇದೆ ಸರ್ ಗಾಡಿ. ಗಾಡಿ ಓಡಿದ್ದು ಕಡಿಮೆ ಇದೆ, 60,000 ಏನೋ ಓಡಿದೆ ನೋಡಿ ಸರ್. 42,897 ಕಿಲೋಮೀಟರ್ ಓಡಿದೆ ಸರ್. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಎಲ್ಲೋ ಬಿಡ್ರಿ ಸರ್, ಅಲ್ಲೇ ಇದೆಯಲ್ಲ ಸರ್, ಇದು ಮ್ಯಾನ್ಯಲ್ ಮೀಟರ್ ಅಲ್ಲ, ಅವಾಗ ಡಿಜಿಟಲ್ ಇರಲಿಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡಿ, ಒರಿಜಿನಲ್ ಪೇಂಟಲ್ಲಿ ಇದೆ ಗಾಡಿ. ಈ ಗಾಡಿ ಬಂದು ಕಸ್ಟಮರ್ 1,05,000 ಕೊಟ್ಬಿಡ್ತಾರೆ ಸರ್. 2003 FC ಇದೆ, ಇನ್ಶೂರೆನ್ಸ್ ಇದೆ. 1,05,000 ರೂಪಾಯಿ ಸರ್. ಸ್ವಿಫ್ಟ್ VDA 13 ಮಾಡಲು ಸರ್. AC ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಗ್ರೇ ಕಲರು, ಒರಿಜಿನಲ್ ಗಾಡಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 89,000 ಓಡಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಫೈನಲ್ ಬಂದು ನಿಮಗೆ 4,25,000 ಆಗುತ್ತೆ ಸರ್. 4,25,000ಕ್ಕೆ ಸ್ವಿಫ್ಟ್ VDI ಡೀಸೆಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಒರಿಜಿನಲ್ ಪೇಂಟಲ್ಲಿರೋ ಗಾಡಿ ಸರ್. ಅದು ಡೀಸೆಲ್ ಗಾಡಿ, 2010 ಮಾಡಲ್ ಸರ್. ವ್ಯಾಗನರು LXI ಸೆಕೆಂಡ್ ಓನರು, 2,05,000 ಆಗ್ಬಿಡೋ ಸರ್. AC ಪವರ್ ಸ್ಟೇರಿಂಗ್ ಇದೆ, ಗಾಡಿ ತುಂಬಾನೇ ಚೆನ್ನಾಗಿದೆ, ಒರಿಜಿನಲ್ ಪೇಂಟಲ್ಲಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಪೆಟ್ರೋಲ್ ಗಾಡಿ ಸರ್. ಈ ರೇಟು ಇಡೀ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. 2,05,000 ಕೊಡಿ ಸರ್, ತಗೊಂಡೋಗಿ. ವ್ಯಾಗನರು 2010 ಮಾಡಲ್ ಸರ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಸರ್, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಗಾಡಿ ಚೆನ್ನಾಗಿದೆ, 2010 ಮಾಡಲ್ ಸರ್. ಹಾಗೆ ಡಿಸೈರ್ ಸರ್, 2008 ಮಾಡಲು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 4 ಓನರು, ಡಿಸೈರ್ VDI ಡೀಸೆಲ್ ಗಾಡಿ. ಕಸ್ಟಮರ್ 1,85,000 ಕೊಟ್ಬಿಡ್ತಾರೆ ಸರ್. ಯಾಸ್ ಇಟ್ ಈಸ್ ಕಂಡೀಷನ್ನು, ತಗೊಂಡು ಯಾರು ರೆಡಿ ಮಾಡ್ಕೊಂಡು ಮಾರ್ಕೊಬೋದು. 1,85,000ಕ್ಕೆ ಡಿಸೈರ್ VDI 4 ಓನರ್ ಸರ್. ಝನ್ 2003 ಮಾಡಲ್ LXI ಸರ್.
ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 90,000 ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. FC ಇನ್ಶೂರೆನ್ಸ್ ಎಲ್ಲ ಇದೆ, ಬರೀ 90,000ಕ್ಕೆ. 2003 ಮಾಡಲು, AC ಇದೆ, ಪವರ್ ಸ್ಟೇರಿಂಗ್ ಇದೆ ಸರ್ ಗಾಡಿಯಲ್ಲಿ. 90,000 ನೀವೇ ಹೇಳಿ ಸರ್, ಫ್ರಾಮ್ಟಾಗಿ ಇಷ್ಟು ಕಡೆ ವಿಡಿಯೋ ಮಾಡ್ತೀರಾ, ಈ ರೇಟಿಗೆಲ್ಲ ಗಾಡಿ ಸಿಗತ್ತಾ ಸರ್ ಬೆಂಗಳೂರಲ್ಲಿ? 10 ಮಾಡಲ್ ಸ್ಯಾಂಟ್ರೋ, ಇದು AC ಮಾತ್ರ ಬರುತ್ತೆ ಸರ್, ಬೇರೆ ಏನು ಬರಲ್ಲ, ಬರೀ AC ಮಾತ್ರ ಬರುತ್ತೆ. ಗಾಡಿ ಚೆನ್ನಾಗಿದೆ. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ ಕಸ್ಟಮರು 1,25,000 ಕೊಟ್ಬಿಡ್ತಾರೆ ಸರ್. 1,25,000 ಕೊಟ್ಬಿಡ್ತಾರೆ. ಸ್ವಿಫ್ಟು 2012 ಮಾಡಲ್ ಸರ್, 3rd ಓನರ್ ಗಾಡಿ ಇದು, ಗೊತ್ತಾಯ್ತಾ? ಕಸ್ಟಮರ್ ಬಂದು 3.5 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಸರ್. ಯಾವ ಮಾಡಲ್ ಇದು? ಸ್ವಿಫ್ಟ್ ವಿಡಿಯೋ ಸರ್, 12 ಮಾಡಲು. ಇವತ್ತು ನಾನು ಹೇಳಿರೋ ಪ್ರೈಸಿಗೆ ನಿಮಗೆ ಚಾಲೆಂಜ್ ಮಾಡಿ ಕೇಳ್ತೀನಿ, ಈ ರೇಟಿಗೆ ಬಜಾರ್ ಗಾಡಿ ಸಿಗಕ್ಕೆ ಸಾಧ್ಯನೇ ಇಲ್ಲ ಸರ್. ಕಸ್ಟಮರ್ 3.5 ಲಕ್ಷಕ್ಕೆ ಕೊಡ್ತಾರೆ ಸರ್. 3.5 ಲಕ್ಷಕ್ಕೆ 10 VDI 3ನೇ ಓನರ್ ಅನ್ನೋದು ಬಿಟ್ಟರೆ ಗಾಡಿ ರನ್ನಿಂಗು, ಗಿನ್ನಿಂಗು, AC ಗೀಸಿ ಸೂಪರ್ ಆಗಿದೆ ಸರ್ ಗಾಡಿ. ಕಸ್ಟಮರ್ 3.5 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಸರ್. 3.5 ಲಕ್ಷಕ್ಕೆ ಸ್ವಿಫ್ಟ್ VDI 3rd ಓನರ್. ಹಾಗೆ 11 ಮಾಡಲ್ ಸರ್, I20 ಸರ್. ಇದು ಲೋನ್ ಆಗುತ್ತಲ್ಲ, ಬ್ಲೂ ಕಲರ್ ಲೋನ್ ಆಗುತ್ತೆ ಸರ್, 50% ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೆ. I20 2011 ಮಾಡಲು, 76,000 ಓಡಿದೆ, 2nd ಓನರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಕ್ಸಲೆಂಟ್ ಕಂಡೀಷನ್ ಗಾಡಿ. ಕಸ್ಟಮರ್ 3 ಲಕ್ಷಕ್ಕೆ ಕೊಟ್ಬಿಡ್ತಾರೆ ಸರ್. 3 ಲಕ್ಷ ಕೊಟ್ಟು 3 ಲಕ್ಷಕ್ಕೆ 2011 ಮಾಡಲು ಸರ್. ಹಾಗೆ ಸ್ವಿಫ್ಟ್ ಸರ್, LXI ಸರ್, ಇದು 2.5 ಲಕ್ಷಕ್ಕೆ ಕಸ್ಟಮರ್ ಕೊಟ್ಬಿಡ್ತಾರೆ. 10 ಮಾಡಲು ಸರ್, 2.5 ಲಕ್ಷಕ್ಕೆ ಸರ್. LXI ಒರಿಜಿನಲ್ ಪೇಂಟಲ್ಲಿ ಇದೆ ಗಾಡಿ, 2.5 ಲಕ್ಷಕ್ಕೆ ಸರ್. ಬರೀ 2.5 ಲಕ್ಷಕ್ಕೆ ಸ್ವಿಫ್ಟ್ LXI ಸರ್. ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, ಪವರ್ ವಿಂಡೋ ಎಲ್ಲ ಇದೆ ಸರ್, ಬರೀ 2.5 ಲಕ್ಷಕ್ಕೆ ಸರ್. LXI 10 ಮಾಡಲ್, ಬರೀ 2.5 ಲಕ್ಷಕ್ಕೆ. ಚೆವರ್ಲೆಟ್ ಯುವ ಸರ್, 2008 ಮಾಡಲು, FC ಗಿಪ್ಸಿ ಎಲ್ಲ ಇದೆ. ಈ ಗಾಡಿ ಬಂದು ಬರೀ 85,000 ಆಗುತ್ತೆ ಸರ್. 85,000 ಸರ್. ಯಾರಾದ್ರೂ ಡ್ರೈವಿಂಗ್ ಕಲಿಯೋರು ಇದ್ರೆ ಕಲ್ತ್ಕೊಂಡ್ಬಿಡಿ ಸರ್, ಇನ್ನೂ ಉಜ್ಜಿ ಸರ್, ಏನೂ ಆಗಲ್ಲ. ಗಟ್ಟು ಮುಟ್ಟಿದೆ ಗಾಡಿ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಬರೀ 85,000 ಸರ್. 85,000. ಹೌದು, 85,000ಕ್ಕೆ ಪೆಟ್ರೋಲ್ ಗಾಡಿ, ಒಳ್ಳೆ ಗಾಡಿ ಸರ್, ನೀಟಾಗಿದೆ ಗಾಡಿ. ಐಕಾನ್ ಸರ್, 2009 ಮಾಡಲು, ಬರೀ 1,15,000 ಸರ್. ಬರೀ 1,15,000ಕ್ಕೆ ಐಕಾನ್ 2009 ಮಾಡಲು ಪೆಟ್ರೋಲ್ ಗಾಡಿ ಸರ್. ಇಂಡಿಕಾ 2010 ಮಾಡಲು, 90,000 ಸರ್. ಬರೀ 90,000ಕ್ಕೆ 10 ಮಾಡಲು ಗಾಡಿ ಸರ್. ಇದು 2015 ಚೆವರ್ಲೆಟ್ ಎಂಜಾಯ್ ಟಾಪ್ ಅಂಡ್ ಮಾಡಲಿದ್ದು. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಆರಾಮಾಗಿ 8 ಸೀಟರ್ ಗಾಡಿ ಇದು. ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಟಚ್ ಅಪ್ ರಬ್ಬಿಂಗ್ ಪಾಲಿಶ್ ಏನು ಆಗಿಲ್ಲ, ಸಣ್ಣ ಪುಡ ಕಿರಾಚಸ್ ಏನು ಮಾಡಿಸಿಲ್ಲ, ಒರಿಜಿನಾಲಿಟಿ ಹೆಂಗಿದೆ ಹಂಗೆ ಇದೆ. ಇದು ಬಂದ್ಬಿಟ್ಟು 5.5 ಲಕ್ಷಕ್ಕೆ ಆಗುತ್ತೆ ಸರ್ ಫೈನಲ್. ಸ್ವಿಫ್ಟ್ ಇದೆ 2013 VDI ವೈಟ್ ಕಲರ್ ಗಾಡಿ, ಒರಿಜಿನಾಲಿಟಿ ಇದೆ, 84 ಚೇಂಜ್ ಅಂತ ಓಡಿದೆ ಸರ್. ಇದು ಬಂದ್ಬಿಟ್ಟು 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇದು 4 ಲಕ್ಷ ಫೈನಲ್. ಹೌದೌದು ಸರ್. ಇದು 2010 LXI ವ್ಯಾಗನಾರ್ ಸಿಲ್ವರ್ ಕಲರ್, ಸಣ್ಣ ಪುಟ್ಟ ಕಿರಾಚಸ್ ಇದೆ, ಏನು ಮಾಡಿಲ್ಲ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಸರ್ 1,75,000 ಫೈನಲ್ ಆಗುತ್ತೆ ಸರ್. ಇದು 2009 LXI ಆಲ್ಟೋ, AC, ಪವರ್ ಸ್ಟೇರಿಂಗ್, ಒರಿಜಿನಲ್ ಗಾಡಿ, ಸಣ್ಣ ಪುಟ್ಟ ಬಂಪರ್ ಕಿರಾಚಸ್ ಇದೆ, ಏನು ಮಾಡಿಸಿಲ್ಲ, ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಇದೆ. ಇದು ಬಂದ್ಬಿಟ್ಟು ಸರ್ 1,55,000 ಆಗುತ್ತೆ ಸರ್ ಫೈನಲ್. ಓಕೆ. ಇದು 2016 2nd ಓನರು, ಕಿಡ್, ರೆನಾಲ್ಡ್ ಕಿಡ್, 73,000 ಓಡಿದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಸರ್ ನಿಮ್ಗೆ 2,55,000 ಆಗುತ್ತೆ ಸರ್. ಇದು ಸೊ ರೆಡ್ ಕಲರ್ ಆಲ್ಟೋ ಇದೆ, ಇದೇ ಮಾಡಲ್ ಸರ್ ಇದು ಸರ್. 2010 LXI ಗಾಡಿ, ಇದು ಒರಿಜಿನಲ್ ಪೇಂಟ್ ನಲ್ಲಿ ಇದೆ. ಆಲ್ಟೋ ಒಳ್ಳೆ ಮ್ಯಾಲೇಜ್ ಬರುತ್ತೆ ನಿಮ್ಗೆ, ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಏನು ಟೆನ್ಷನ್ ಇಲ್ಲ, AC, ಪವರ್ ಸ್ಟೇರಿಂಗ್ ಎಲ್ಲ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಸರ್ 1,75,000 ಆಗುತ್ತೆ ಸರ್. ಇದು 2015 Hyundai Eon, ಇದು ಒರಿಜಿನಲ್ ಗಾಡಿ, ಒಳ್ಳೆ ರನ್ನಿಂಗ್ ಗಿನ್ನಿಂಗ್ ಎಲ್ಲ ಚೆನ್ನಾಗಿದೆ, ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಇದು ಬಂದ್ಬಿಟ್ಟು ಸರ್ 2,45,000 ಆಗುತ್ತೆ ಸರ್. ಇದು VDI ರಿಡ್ಸ್, ಇದು ಬಂದ್ಬಿಟ್ಟು ಸರ್ 3,35,000 ಆಗುತ್ತೆ ಸರ್. ಇದು ಒರಿಜಿನಲ್ ಡೀಸೆಲ್ ಗಾಡಿ ಇದು ಸರ್. ಡ್ಯಾಟ್ಸನ್ ಗೋ 16 ಮಾಡಲು, ಪೆಟ್ರೋಲ್ ಗಾಡಿ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಗಾಡಿ, 5 ಟೈರ್ ಒರಿಜಿನಾಲಿಟಿ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 2,45,000 ಆಗುತ್ತೆ ಸರ್ ಫೈನಲ್. ಲೋನ್ ಬೇಕಂದ್ರೆ ವಿಚಾರಿಸೋಣ ಸರ್, ಇನ್ಕ್ವೈರಿ ಮಾಡ್ಸೋಣ ಸರ್. ಇದು ಸ್ಪಾರ್ಕ್ 2009 AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಗಾಡಿ, ಚಿಕ್ಕ 2 ವೀಲರ್ ಬೆಲೆ ತರ ಗಾಡಿ, ಪಾರ್ಕಿಂಗ್ ಗಿರ್ಕಿಂಗ್ ಮೈಲೇಜ್ಗೆಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 90,000 ಆಗುತ್ತೆ ಸರ್ ಫೈನಲ್. ಇದು 2010 ಡೀಸೆಲ್ ಗಾಡಿ, ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು 1,10,000 ಆಗುತ್ತೆ. 2010 ಡೀಸೆಲ್ ಫೋರ್ಡ್ ಫಿಗೋ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ, ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 1,85,000 ಆಗುತ್ತೆ ಸರ್. 2010 ಸ್ಪೋರ್ಟ್ಸು, 2010 LPG ಎಲ್ಲ ಇದೆ. ಇದು ಬಂದ್ಬಿಟ್ಟು ಸರ್ ನಿಮ್ಗೆ 2,35,000 ಆಗುತ್ತೆ ಸರ್. ಇದು I10
ಸ್ಪೋರ್ಟ್ಸ್ ವರ್ಷನ್. ಓಕೆ, ಇದು ಇದು ಸ್ಪಾರ್ಕ್ 2008 AC ಪೋಸ್ಟರಿಂಗ್ ಪೌಂಡ್ ಇದೆ ಗಾಡಿ. ಕೊಡೋ ಟೈಮ್ನಲ್ಲಿ ನೀಟ್ ಹಾಕಿ ಮಾಡ್ಕೊಡ್ತೀನಿ. ಇದು ಬಂದ್ಬಿಟ್ಟು 85,000 ಆಗುತ್ತೆ ಸರ್. 2016 ಸೆಕೆಂಡ್ ಓನ್ ಅದು. ಇದರಲ್ಲಿ AC ಪೋಸ್ಟರಿಂಗ್ ಪೌಂಡ್ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು 2,25,000 ಆಗುತ್ತೆ ಸರ್. ಇದು 2011 ಡೀಸೆಲ್ ಫೋರ್ಡ್ ಫಿಗೋ. ಇದು ಬಂದ್ಬಿಟ್ಟು ಸರ್ 2,10,000 ಆಗುತ್ತೆ ಸರ್. ಇದು 2008 ಎಲ್ಲ AC ಪೋಸ್ಟರಿಂಗ್ ಪೌಂಡ್ ಇದೆ ಗಾಡಿ, ಒರಿಜಿನಲ್ ಇದೆ. ಇದು ಬಂದ್ಬಿಟ್ಟು 1,90,000 ಆಗುತ್ತೆ ಸರ್.